ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಈ ನಡುವೆ ಜೈಲಿನಲ್ಲಿರುವ A1 ಹಾಗೂ A5 ಆರೋಪಿಗಳನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿಐಡಿ ಟೀಮ್ ಸಿದ್ಧತೆ ನಡೆಸುತ್ತಿದೆ. ಇತ್ತ ವಾಯ್ಸ್ ಸ್ಯಾಂಪಲ್ ಪಡೆಯಲು ಕೂಡ ಮುಂದಾಗಿದ್ದಾರೆ. ಇದರಿಂದ ಶಾಸಕನಿಗೆ ದಿಗಿಲು ಶುರುವಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಶಾಸಕ ಭೈರತಿ ಬಸವರಾಜ್ಗೆ ಕಾನೂನಿನ ಸಂಕಷ್ಟ. A5 ಆರೋಪಿಯನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಸಿದ್ಧತೆ. ಶಾಸಕರ ಧ್ವನಿ ಪರೀಕ್ಷೆಗೆ ಕಳಿಸಲು ಸಿಐಡಿ ಪ್ಲಾನ್. ಬಿಕ್ಲು ಶಿವ ಕೊಲೆ ಕೇಸ್ ಸಂಬಂಧ ಶಾಸಕ ಭೈರತಿ ಬಸವರಾಜ್ಗೆ ಕಾನೂನಿನ ಸಂಕಷ್ಟ ಎದುರಾಗಿದೆ. ಇದೀಗ ಸಿಐಡಿ ಕಸ್ಟಡಿಯಲ್ಲಿರುವ ಭೈರತಿ ಬಸವರಾಜ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ಜೈಲಿನಲ್ಲಿರುವ A1 ಹಾಗೂ A5 ಆರೋಪಿಗಳನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿಐಡಿ ಸಿದ್ಧತೆ ನಡೆಸ್ತಾ ಇದೆ. ಇತ್ತ ಆರೋಪಿಗಳಾದ ಭೈರತಿ ಬಸವರಾಜ್ ಅವರ ವಾಯ್ಸ್ ಸ್ಯಾಂಪಲ್ ಪಡೆಯಲು ಕೂಡ ಮುಂದಾಗಿದ್ದಾರೆ. ಮಾಜಿ ಸಚಿವ ಭೈರತಿ ಬಸವರಾಜ್ ಅವರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ A1 ಜಗ್ಗ ಕೊಲೆಗೆ ಕುಮ್ಮಕ್ಕು ನೀಡಿದ ಆರೋಪ ಎದುರಿಸುತ್ತಿದ್ದಾರೆ. ಇದೇ ವಿಚಾರವಾಗಿ ಭೈರತಿ ಮತ್ತು ಜಗ್ಗ ಇಬ್ಬರನ್ನು ವಿಚಾರಣೆ ನಡೆಸಲು ಸಿಐಡಿ ನಿರ್ಧರಿಸಿದೆ. ಇನ್ನು ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಮಹತ್ವದ ತಾಂತ್ರಿಕ ಸಾಕ್ಷ್ಯವಾಗಿ ಆಡಿಯೋ ತುಣುಕೊಂದನ್ನ ವಶಪಡಿಸಿಕೊಂಡಿದೆ. ಈ ಆಡಿಯೋದಲ್ಲಿ ಭೈರತಿ ಬಸವರಾಜ್ ಅವರು ಪ್ರಕರಣದ ಪ್ರಮುಖ ಆರೋಪಿ ಜಗ್ಗನ ಜೊತೆ ಮಾತನಾಡಿದ್ದಾರೆ ಎನ್ನಲಾಗಿದೆ. ಇದೀಗ ಸಿಐಡಿ ಈ ಆಡಿಯೋದ ಸತ್ಯಾಸತ್ಯತೆಯನ್ನ ಪರಿಶೀಲಿಸಲು ಮತ್ತು ಬಸವರಾಜ್ ಅವರ ಧ್ವನಿ ಪರೀಕ್ಷೆ ನಡೆಸಲು ನ್ಯಾಯಾಲಯದಿಂದ ಅನುಮತಿ ಕೋರಲು ಸಿದ್ಧತೆ ನಡೆಸಿದೆ. ಆಡಿಯೋದಲ್ಲಿರುವ ಧ್ವನಿ ಮತ್ತು ಸಿಐಡಿ ಮುಂದೆ ಅವರು ನೀಡಲಿರುವ ಧ್ವನಿ ಒಂದೇ ಎಂದು ದೃಢಪಟ್ಟರೆ ಶಾಸಕರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಇನ್ನು ಜಯದೇವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ಶಾಸಕರನ್ನ ನೋಡಲು ಬಂದಿದ್ದ ಆತ್ಮೀಯರು ಆಪ್ತರನ್ನ ಯಾರೂ ಕೂಡ ಬರಬೇಡಿ ಎಂದಿದ್ರಂತೆ. ಅಲ್ಲದೆ ನನ್ನ ಡಿಸ್ಚಾರ್ಜ್ ಮಾಡಿ, ನಾನು ವಿಚಾರಣೆ ಎದುರಿಸುತ್ತೇನೆ, ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಬಿಡುಗಡೆಗೆ ಪಟ್ಟು ಹಿಡಿದು ಡಿಸ್ಚಾರ್ಜ್ ಮಾಡಿಸಿಕೊಂಡಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.